ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ 19 ಕಿಡ್ಸ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಪೂರಿ ಉಂಡೆ ಯಾರಿಗೆಲ್ಲ ತುಂಬ ಚೆನ್ನಾಗಿ ನೆನಪಿದೆ ಅವರೆಲ್ಲ ಬಂದು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬಾ ಫೇವ್ರೆಟ್. ನನ್ನ ಚೈಲ್ಡ್ಹುಡ್ಡಲ್ಲಿ ತುಂಬ ಅಂದರೆ ತುಂಬ ತಿಂದಿದ್ದೀನಿ. ಬಟ್ ಇವಾಗ ಹೊರಗಡೆ ತಿನ್ನಬೇಕಂದ್ರೆ ತುಂಬ ಯೋಚನೆ ಮಾಡ್ತೀನಿ, ಹೈಜೀನ್ ಇರುತ್ತಾ ಇಲ್ವಾ ಅಂತ. ಪಕ್ಕ ಹೈಜೀನ್ ಅಂತೂ ಇರೋದಿಲ್ಲ, ಯಾಕಂದರೆ ಕಾಲಲ್ಲಿ ತೊಳೆದಿರ್ತಾರೆ, ಕೈಯಲ್ಲಿ ಎಲ್ಲೋ ಎಸ್ದಿರ್ತಾರೆ, ಎಲ್ಲೆಲ್ಲೋ ಇಟ್ಟಿರ್ತಾರೆ. ಸೊ ಹಾಗಾಗಿ ಮನೆಯಲ್ಲೇ ತುಂಬ ಈಸಿಯಾಗಿ 5 ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದು. ಹಾಗಾಗಿ ನಾನಿವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಪುರಿ ಉಂಡೆನ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾನು ಇದಕ್ಕೆ ಒಂದು ಬಾಣಲಿ ಅಥವಾ ಒಂದು ಅಗಲ ಇರೋ ಪಾತ್ರೆನ ತೊಗೊಳ್ಬೇಕು. ಅದರಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಪುರಿನ ಹಾಕ್ಕೊಳ್ಬೋದು. ನಾನಿಲ್ಲಿ 4 ಕಪ್ಪಷ್ಟು ಪುರಿನ ಹಾಕ್ಕೊಳ್ತಾ ಇದ್ದೀನಿ. ಪುರಿ ನಿಮಗೆ ಆಲ್ರೆಡಿ ಚೆನ್ನಾಗಿದ್ದರೆ ಈ ಥರ ಫ್ರೈ ಮಾಡ್ಕೊಳ್ಳೋದು ಬೇಡ. ಮೆತ್ತೆ ಆಗಿಬಿಟ್ಟಿದ್ರೆ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಪುರಿನ ಪ್ರೆಸ್ ಮಾಡಿದ್ರೆ ಪೌಡರ್ ಥರ ಆಗಬೇಕು, ಆ ರೀತಿ ಇರಬೇಕು ಪುರಿ. ಇವಾಗ ನೋಡಿ ಸ್ವಲ್ಪ ಮೆತ್ತೆ ಇದೆ ಇದು. ಅಂದರೆ ನೀವೇನಾದ್ರು ಕವರಲ್ಲಿ ಕಟ್ಟಿ ಹಾಗೆ ಇಟ್ಬಿಟ್ಟಿದ್ರೆ ಮೆತ್ತೆ ಆಗಿಬಿಟ್ಟಿರುತ್ತೆ. ಫ್ರೆಶಾಗಿ ತಂದರೆ ಪೌಡರ್ ಥರ ಆಗುತ್ತೆ ಪ್ರೆಸ್ ಮಾಡಿದ್ರೆ. ಸೊ ಏನಿಲ್ಲ, ಒಂದು 2 ಮಿನಿಟ್ಸು ಲೋ ಫ್ಲೇಮಲ್ಲಿ ಹಾಗೆ ಬಿಸಿ ಮಾಡಿಕೊಂಡ್ರೆ ಸಾಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸಲ್ಲಿ ಬೇರೆ ಯಾವುದೇ ಸ್ನ್ಯಾಕ್ಸ್ ಕೊಡೋಕ್ಕಿಂತ ಇದಂತೂ ತುಂಬಾ ಒಳ್ಳೆಯದು. ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಇರುತ್ತೆ. ನೀವು ಯಾವಾಗಲೂ ಔಟ್ಸೈಡ್ ಫುಡ್ನ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೀರಾ ಅಂದರೆ ಬಟ್ ಮನೆಯಲ್ಲಿ ಹೈಜೀನಾಗಿ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಔಟ್ಸೈಡ್ ಫುಡ್ಡನ್ನ ಕೂಡ ನಾವು ಅವಾಯ್ಡ್ ಮಾಡೋದಕ್ಕಾಗಲ್ಲ. ತುಂಬ ಜನ ಹೇಳ್ತಾರೆ ಅದನ್ನು ತಿಂದರೆ ಇದಾಗುತ್ತೆ, ಇದನ್ನು ತಿಂದರೆ ಅದಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ತಿಂತಿರೋ ಪ್ರತಿಯೊಂದರಲ್ಲೂ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಈವನ್ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದನ್ನು ಬೆಳಿಬೇಕಾದ್ರೆ ಕೆಮಿಕಲ್ ಆಲ್ರೆಡಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಲಿಮಿಟಲ್ಲಿ ತಿನ್ನಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೋಡಿ, ಇವಾಗ ಇದು ಪೌಡರ್ ಥರ ಆಗಿದೆ. ನಾವು ಪ್ರೆಸ್ ಮಾಡಿ ಟೆಸ್ಟ್ ಮಾಡ್ಬೋದು. ಹಾಗೆ ಅದೇ ಪಾತ್ರೆಯಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಸ್ವೀಟು ಸ್ವಲ್ಪ ಮೈಲ್ಡಾಗಿರಲಿ ಅಂತ ಹೇಳಿದ್ರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬಾರ್ದು ನೀರು. ಇದು ಜಸ್ಟ್ ಮೆಲ್ಟ್ ಆಗೋದಕ್ಕೋಸ್ಕರ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಗಿಸ್ಬೇಕು. ಹಾಗೆ ಇದ್ರ ಪಾಕ ತುಂಬ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ. ಯಾಕಂತಂದರೆ ನೀವು ಪುರಿ ಉಂಡೆನ ತಿನ್ನಬೇಕಾದ್ರೆ ಅಥವಾ ಯಾವುದೇ ಸ್ವೀಟ್ನಂತ ನೀವು ತಿನ್ನಬೇಕಾದ್ರೆ ಹಲ್ಲಿಗೆ ಅಂಟ್ಕೊಳ್ಬಾರ್ದು ಸ್ವೀಟ್. ಆವಾಗ ನಿಮಗೆ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಇನ್ ಕೇಸ್ ಹಲ್ಲಿಗೆ ಅಂಟ್ಕೊಳ್ಳುತ್ತೆ ಅಂತಂದರೆ ಪಾಕ ಸರಿಯಾಗಿ ಬಂದಿಲ್ಲ ಅಂತ ಅರ್ಥ. ಸೊ ಇಲ್ಲಿ ಟೆಸ್ಟ್ ಮಾಡೋಕ್ಕೆ ನಾನು ಒಂದು ನೀರು ಇರೋವಂಥ ಬಟ್ಲಲ್ಲಿ ಈ ಒಂದು 2 ಡ್ರಾಪಷ್ಟು ಹಾಕ್ಕೊಂಡು ಟೆಸ್ಟ್ ಮಾಡ್ತೀನಿ. ನೋಡಿ, ಇವಾಗ ಇದು ಗಮ್ ಥರ ಅಂಟ್ಕೊಳ್ತಾ ಇದೆ. ನೋಡಿ, ಬಬಲ್ ಗಮ್ ಥರ ಎಳೆದ್ರೆ ರಬ್ಬರ್ ಥರ ಬರ್ತಿದೆ. ಈ ರೀತಿ ಬರಬಾರ್ದು. ಈ ರೀತಿ ಬಂದರೆ ನಮಗೆ ಹಲ್ಲಿಗೆ ಅಂಟ್ಕೊಳ್ಳುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ಇನ್ನೂ ಸ್ವಲ್ಪ ಅದು ಪಾಕ ಬರಬೇಕು ಅಂತ ಅರ್ಥ. ಸೊ ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ನಿಮಿಷ ಹಾಗೇ ತಿರುಗ್ತಾಯಿದ್ರೆ ನೋಡಿ, ಇವಾಗ ಟೆಸ್ಟ್ ಮಾಡ್ತೀನಿ ಮತ್ತೆ. ಇವಾಗ ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಈ ರೀತಿ ಮೇಲಿಂದ ಈ ರೀತಿ ಡ್ರಾಪ್ ಮಾಡಿದ್ರೆ ಒಂದು ಟಕ್ ಅಂತ ಸೌಂಡ್ ಬರಬೇಕು, ಬಾಲ್ ಥರ ಆಗಬೇಕು. ಆವಾಗ ನಿಮಗೆ ಪಾಕ ಕರೆಕ್ಟಾಗಿದೆ ಅಂತ. ಈಗ ಆಫ್ ಮಾಡೋಕ್ಕೆ ಹೋಗಬೇಡಿ. ಇದನ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದಕ್ಕೆ ಕೆಲವರು ಸೋಡಾ ಕೂಡ ಹಾಕ್ತಾರೆ, ಹಾಕ್ಕೊಳ್ಬೋದು. ಒಂದು 1/4 ಟೇಬಲ್ ಸ್ಪೂನಷ್ಟು ಸೋಡಾ ಬೇಕಿದ್ರೆ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆ ಅರ್ಧ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ನಾನಿಲ್ಲಿ ಸೋಡಾನ ಹಾಕ್ತಾಯಿಲ್ಲ. ಅರ್ಧ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡಿ ಪೂರಿನ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆಫ್ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ, ಬೆಲ್ಲ ಎಲ್ಲ ಫುಲ್ಲು ಗಟ್ಟಿ ಆಗಿಬಿಟ್ಟು ನಿಮಗೆ ಉಂಡೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಬೆಲ್ಲ ಹಾಗೆ ಕರಗ್ತಾ ಇರುತ್ತೆ. ಸೊ ನೀವು ಪಟಪಟ ಅಂತ ಉಂಡೆನ ಕಟ್ಕೊಳ್ಬೋದು. ಬಿಸಿ ಇದ್ದಾಗಲೇ ಉಂಡೆ ಮಾಡ್ಕೋಬೇಕು, ಇಲ್ಲಾಂದರೆ ಇದೆಲ್ಲ ಪಾತ್ರೆಗೆ ಅಂಟ್ಕೊಬಿಡುತ್ತೆ. ಸೊ ಹಾಗಂತ ಕೈ ಸುಟ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಉಂಡೆ ಮಾಡ್ಕೊಳ್ಳಿ. ಬಟ್ ಆಫ್ ಮಾಡೋದಕ್ಕೆ ಹೋಗಬೇಡಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಉಂಡೆ ಮಾಡೋ ತನಕ ಆಫ್ ಮಾಡಬಾರ್ದು ಅದನ್ನು. ಸೊ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ಬೇಕಿದ್ರೆ ನೀವು ಪುರಿನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು.
ಸ್ವೀಟ್ ಕಡಿಮೆ ಬೇಕು ಅಂತಂದರೆ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ನೀರು ಮಾಡಿಕೊಂಡು ಹಾಗೆ ಉಂಡೆ ಮಾಡ್ಕೋಬೇಕು, ಇಲ್ಲಾಂದರೆ ಕೈ ಸುಡುತ್ತೆ ಸ್ವಲ್ಪ. ಬಟ್ ನೋ ಪ್ರಾಬ್ಲಮ್, ತಿನ್ನಬೇಕಂದ್ರೆ ಎಲ್ಲ ಮಾಡಬೇಕು. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಸ್ಟ್ ಉಂಡೆ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ, ಸ್ವಲ್ಪ ಅಂತೂ ಚೆನ್ನಾಗಿ ಬಂತು, ಕ್ಯೂಟಾಗಿ ಬಂದಿದೆ. ಈ ಪಾತ್ರೆನ ನೀರಲ್ಲಿ ನೆನೆ ಹಾಕಿ ಆಮೇಲೆ ಪಾತ್ರೆನ ವಾಶ್ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ನೋಡಿ, ಇವಾಗ ಎಷ್ಟು ಡೆಲೀಷಿಯಸ್ ಆಗಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ನನಗೆ ವಿಡಿಯೋ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಇದನ್ನು ನೋಡಬೇಕಾದ್ರೆ. ನಾನು ಮಧ್ಯದಲ್ಲೇ ಒಂದು ತಿನ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. 90s ಕಿಡ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಇವಾಗಿನ ಕಿಡ್ಸ್ಗೂ ಖಂಡಿತ ಇದು ಇಷ್ಟನೇ ಆಗುತ್ತೆ. ನೀವು ಮನೆಯಲ್ಲಿ ಇದನ್ನು ಮಾಡಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.